ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮೇಲೆ ಮೃತನು ಮತ್ತು ಆರೋಪಿತ ಇಬ್ಬರು ಹಿರೇಬಾಗೇವಾಡಿಗೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಇವನು ಅವನಿಗೆ ಚೆನ್ನಾಗಿ ಸರಾಯಿ ಕುಡಿಸ್ತಾನೆ. ತದನಂತರ ಅವರು ಹಿರೇಬಾಗೇವಾಡಿಯಿಂದ ಬೆಳಗಾವಿಗೆ ಬಂದು ಬೆಳಗಾವಿಯಲ್ಲಿರ್ತಕ್ಕಂಥ ನಿಯಾಜ್ ಹೋಟ್ಲಲ್ಲಿ ಊಟ ಮಾಡ್ತಾರೆ. ಮತ್ತೆ ಬೆಳಗಾವಿಯಿಂದ ಹಿರೇಬಾಗೇವಾಡಿಗೆ ಸಂಜೆ ಕರ್ಕೊಂಡು ಹೋಗ್ತಾನೆ. ಮತ್ತೊಂದು ಸತಿ ಅಲ್ಲಿ ಕುಡಿಸ್ತಾನೆ. ಪ್ಲಸ್ ಅಲ್ಲಿ ಒಂದಿಷ್ಟು ಸಾರಾಯಿಯನ್ನು ಕೂಡ ಪಾರ್ಸಲ್ ತೊಗೊಳ್ತಾರೆ. ಅದ್ರ ಜೊತೆಗೆ ಹಿರೇಬಾಗೇವಾಡಿಯಲ್ಲಿ ಈ ಕೆಲವೊಂದಿಷ್ಟು ಪೆಸ್ಟಿಸೈಡನ್ನ ಖರೀದಿ ಮಾಡಿ ಇಟ್ಕೋತಾನೆ ಇವನು. ಮುಂದೆ ಅಲ್ಲಿಂದ ಬರ್ತಾ ಅಮರಾಪುರ ಕೆರೆ ದಂಡೆ ಮೇಲೆ ಒಂದು ಸಣ್ಣ ಶಾಪ್ ಇದೆ. ಅಲ್ಲಿ 7up ಬಾಟ್ಲ್ ತೊಗೊಳ್ತಾರೆ ಸೆರೆ ಜೊತೆ ಮಿಕ್ಸ್ ಮಾಡಲಿಕ್ಕೆ. ಅಲ್ಲಿಂದ ಪಾರಿಶ್ವಾಡ ಗ್ರಾಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಊರ ಹೊರಗಡೆ ಒಂದು ಕಡೆ ಸಾರಾಯಿ ಕುಡಿತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ 7up ಬಾಟ್ಲಿ ಒಳಗಡೆ ಇವನು ಮೃತನು ಯಾವಾಗ ನೇಚರ್ ಕಾಲ್ಗೆ ಹೋಗಿರ್ತಾನೆ, ಆ ಸಂದರ್ಭದಲ್ಲಿ ಈ ಪೆಸ್ಟಿಸೈಡನ್ನು ಅದ್ರ ಒಳಗಡೆ ಬೆರೆಸ್ತಾನೆ. ಅದು ಬೆರೆಸಿದ ತಕ್ಷಣ ಅವನು ವಾಪಸ್ ಬಂದು ಕುಡಿತಾನೆ. ಕುಡಿದ ತಕ್ಷಣ ಅವನಿಗೆ ಸ್ವಲ್ಪ ಕಸಿಬಿಸಿ ಆಗುತ್ತೆ ಹೊಟ್ಟೆಯಲ್ಲಿ. ತಕ್ಷಣ ಅವನಿಗೆ ವಾಂತಿ ಆಗುತ್ತೆ. ಈ ಒಂದು ಪ್ರಕರಣದಲ್ಲಿ ಗಂಡ ಹೆಂಡತಿ ಮಧ್ಯೆ ದುಡ್ಡಿನ ವಿಚಾರವಾಗಿ ಆವಾಗವಾಗ ಮನೆ ನಡೆಸೋ ವಿಚಾರವಾಗಿ ಸ್ವಲ್ಪ ಗಲಾಟೆ ಆಗ್ತಾಯಿತ್ತು. ಹೀಗಿರಲು ಇವನು ಆರೋಪಿತ ರುದ್ರಪ್ಪ ಹೊಸೆಟ್ಟಿ ಏನಿದ್ದಾನೆ, ಇವನು ಮೃತನ ದೂರದ ಸಂಬಂಧಿ ಆಗಿರ್ತಾನೆ. ಬಿಡಿ ಗ್ರಾಮದಲ್ಲಿ ಮೃತ ಶಿವನಗೌಡನ ಅಕ್ಕನಿಗೆ ಮದುವೆ ಮಾಡಿಸ್ಕೊಟ್ಟಿರ್ತಾರೆ. ಅವನ ಕಡೆಯಿಂದ ಇವನು ಸಂಬಂಧಿಯಾಗಿದ್ದು, ಇವರು ಅಲ್ಲಿ ಹೋದಾಗ ಗಂಡ ಹೆಂಡತಿ ಶಿವನಗೌಡ ಮತ್ತು ಶೈಲಾ ಅಲ್ಲಿ ಹೋದಾಗ ಇವನು ಪರಿಚಯ ಆಗಿರುತ್ತೆ. ಆವಾಗಿಂದ ಈ ರುದ್ರಪ್ಪ ಇವ್ರ ಮನೆಗೆ ಆಗಾಗ ಬಂದು ಹೋಗ್ತಿರ್ತಾನೆ, ಮೃತ ಮತ್ತು ಮೃತನ ಹೆಂಡತಿಯ ಮನೆಗೆ. ಹಾಗಾಗಿ ಇವ್ರ ಪರಿಚಯ ಸಾಕಷ್ಟು ಆಗಿರುತ್ತೆ. ಹಲವಾರು ಬಾರಿ ಹೇಗಾಗಿರುತ್ತೆ ಅಂತಂದರೆ, ಇವನು ತಾನು ಬೀಡಿಗೆ ಹೋಗೋ ಬದಲಿಗೆ ಇವನು ಲಾರಿ ಡ್ರೈವರ್ ಇರ್ತಾನೆ. ಬೇರೆ ಊರಿಗೆ ಹೋಗಿ ಕೆಲಸಕ್ಕೆ ಹೋಗಿ ಬಂದಾಗ ತನ್ನ ಊರಿಗೆ ಹೋಗೋ ಬದಲು ಇವ್ರ ಮನೆಯಲ್ಲೇ ಇರ್ಕೊಳ್ಳಿಕ್ಕೆ ಶುರು ಮಾಡಿರ್ತಾನೆ. ಮತ್ತು ಈ ಗಂಡ ಕೂಡ ಕುಡಿಯೋ ಚಟ ಇರೋದ್ರಿಂದ ಸುಮಾರು ಸತಿ ಅವನಿಗೆ ಕುಡಿಲಿಕ್ಕೆ ಕೂಡ ಇವನು ದುಡ್ಡೆಲ್ಲ ಕೊಡ್ತಿರ್ತಾನೆ, ಕುಡಿಸ್ತಾ ಇರ್ತಾನೆ. ಹಾಗಾಗಿ ಇವರಿಬ್ಬರ ಮಧ್ಯೆ ಸಾಕಷ್ಟು ಸ್ನೇಹ ಬೆಳೆದಿರುತ್ತೆ. ಈ ವಿಚಾರ ತಿಂಗಳು ಏಪ್ರಿಲ್ 1ನೇ ತಾರೀಕಂದು ನಮ್ಮ ಖಾನಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಾಡಿಕೊಪ್ಪದ ಹತ್ರ ಒಂದು ಶವ ದೊರೆತಿತ್ತು. ಅದು ತದನಂತರ ಹತ್ರ ಊರಿರ್ತಕ್ಕಂಥ ಶಿವನಗೌಡ ಪಾಟೀಲ್ ಅಂತದ್ದು ಗೊತ್ತಾಯಿತು. ಆ ವಿಚಾರದಲ್ಲಿ ನಮ್ಮ ಪೊಲೀಸರು ಕೇವಲ 24 ಗಂಟೆ ಒಳಗಡೆ ಆರೋಪಿಯಾದಂಥ ರುದ್ರಪ್ಪ ಹೊಸಟ್ಟಿಯನ್ನು ಗುಲ್ಬರ್ಗಾದಲ್ಲಿ ಬಂಧಿಸಿ ಅವನಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ತದನಂತರ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಅವನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ನಮಗೆ ಕೊಲೆಗೆ ಅವನು ಮಾಡಿರ್ತಕ್ಕಂಥ ಸಂಚು, ಯಾರ್ಯಾರ ಜೊತೆ ಇದ್ದರು ಅನ್ನೋಂಥದ್ದು ನಮಗೆ ಗೊತ್ತಾಗಿದೆ. ಈಗಾಗಲೇ ಈ ಕೊಲೆ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿತೆಯಾದ ಶೈಲಾ ಪಾಟೀಲ್ ಮೃತನ ಹೆಂಡತಿಯನ್ನು ಕೂಡ ನಾವು ಬಂಧಿಸಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು,
ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.